ಕರ್ನಾಟಕ ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ಟೇಟು ಮತ್ತು ನಮ್ಮ ಚನ್ನಪಟ್ಟಣಗೂ ಮಾರ್ಕೆಟ್ಗೆ ಅಧ್ಯಕ್ಷ ನಾನೇ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಇಂಡಸ್ಟ್ರಿ ಕೆಲಸ ಮಾಡೋರದು ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಇಂಡಸ್ಟ್ರಿ ಬಂದಾಗ್ಬಿಟ್ಟಿದೆ. ರೀಸನ್ ಏನಂದರೆ ಗೂಡು ಔಟ್ಸೈಡ್ ನಿಂತ್ಕೊಂಡು ಅಲ್ಲೆಲ್ಲ ಪರ್ಚೇಸ್ ಮಾಡಿ ಬೇರೆ ಕಡೆ ಕಳಿಸ್ತಾರೆ. ಮಾರ್ಕೆಟ್ಗೆ ಗೂಡು ಬರ್ತಾಯಿಲ್ಲ. ಕನಿಷ್ಠ ಇಲ್ಲ ಅಂದರೆ 70 ರಿಂದ 75 ಜನ ಈಗ ರೀಲರ್ಸ್ ಉಡ್ಕೊಂಡವ್ರೆ. ಈಗ ಲಾಟ್ ಬರೋದು ಮ್ಯಾಕ್ಸಿಮಮ್ 30 ರಿಂದ 40 ಗಂಟೆ ಲಾಟ್ ಬರುತ್ತೆ. ಒಬ್ಬೊಬ್ಬರಿಗೆ ಒಂದು ಲಾಟ್ ಸಿಕ್ಕಲ್ಲ. ಅದರೊಳಗೇನು ಏನಾಗ್ತಾ ಇದೆ ಅಂದರೆ ಕೆಲವ್ರು ಜನ ಪರ್ಚೇಸ್ ಮಾಡಿ ಆಕ್ಷನ್ ಮಾಡಿ ಇಲ್ಲಿ ಪರ್ಚೇಸ್ ಮಾಡಿ ಕೆಲಸ ಮಾಡ್ತಾ ಇಲ್ಲ. ಫ್ಯಾಕ್ಟ್ರಿ ಇಂಡಸ್ಟ್ರಿ ಬಂದಿದೆ ಅವ್ರದ್ದು, ಬೇರೆ ಕಡೆ ಸೇಲ್ ಮಾಡ್ತಾರೆ ತೊಗೊಂಡೋಗಿ. 2-3 ರೂಪಾಯಿ ಮಡಿಕೊಂಡ್ರು 100 kgಗೆ ಒಂದು 200-500 ರೂಪಾಯಿ ಸಿಗ್ತವೆ ಅಂತ ಅವ್ರು ಆ ರೀತಿ ಮಾಡ್ತಾರೆ. ಇಂಡಸ್ಟ್ರಿ ಬಂದಾಗತ್ತೆ. ಮತ್ತು ಏನಿದೆ ಅಂದರೆ ಈಗ ಇಂಡಸ್ಟ್ರಿ ನಿಂತ್ಕೊಂಡ್ಬಿಟ್ರೆ ಈಗ ಇವ್ರ ಮನೇಲಿ ಗೂಡು ಇವತ್ತು ಪರ್ಚೇಸ್ ಮಾಡಲಿಲ್ಲ ಅಂದರೆ ಆಳು ಬೇರೆ ಕಡೆ ಎಲ್ಲಿ ಹೋಗಬೇಕು, ಕೆಲಸ ಅವ್ರಿಗೆ ಕೊಳ್ಳೇಬೇಕು, ಇಲ್ಲಾಂದರೆ ಕೂಲಿ ಕೊಡಬೇಕು. ಎಷ್ಟು ದಿವಸದಿಂದ ಸಫರ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕಾಗ್ತಾ ಇಲ್ಲ. ಮಾರ್ಕೆಟ್ಗೆ ಗೂಡು ಬರ್ತಾ ಇಲ್ಲ. ಮಾರ್ಕೆಟ್ಗೆ ಯಾಕೆ ಗೂಡು ಬರ್ತಾ ಇಲ್ಲ ಅಂತಂದರೆ ಈಗ ನಾವು ಯೋಚನೆ ಮಾಡಿದ್ದೀನಿ, ನಮ್ಮ ರೀರಲ್ಸ್ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. ಈ ರೀರಲ್ಸ್ ಅವ್ರಿಗೆ ಸಬ್ಸಿಡಿ ಕೊಡೋದೇ ಬೇಡ ನಮಗೆ. ಅದೇ ಸಬ್ಸಿಡಿ ರೈತರಿಗೆ ಕೊಟ್ಬಿಡಿ. ರೈತರು ಕೊಟ್ಟರೆ ಏನಾಗುತ್ತೆ, ಗೂಡು ನಮಗೆ ಬರುತ್ತೆ ಮಾರ್ಕೆಟ್ಗೆ. ಇವ್ರಿಗೂ ಅದೇನೋ ನಮಗೂ ಕೊಡ್ತಾ ಇಲ್ಲ, ಬರೀ ಹೇಳವ್ರೆ. ಆ ದುಡ್ಡು ಎಲ್ಲಿ ಹೋಯ್ತಾ ಇದೆ ಅಂತ ಗೊತ್ತಿಲ್ಲ. ಅದಾದ್ರೂ ಏನಿದೆ ಅಂದರೆ ಅದೇ ದುಡ್ಡು ನಾವು ರೈತರಿಗೆ ಸಬ್ಸಿಡಿ ಕೊಟ್ಬಿಟ್ಟು ಗೂಡು ಮಾರ್ಕೆಟ್ಗೆ. ಈಗ ನಿಮ್ಮ ಅಸೋಸಿಯೇಷನ್ ಇಂದ ಹೊರಗಡೆಯಿಂದ ಬರ್ತಕ್ಕಂಥವ್ರನ್ನ ತಡೀಲಿಕ್ಕೆ ಆಗ್ತಾ ಇಲ್ವಾ? ನಾವು ಅದು ಮಾಡೋಕ್ಕೆ ಬರಲ್ಲ. ಅದು ಹೆಚ್ಚು ಕಮ್ಮಿ 4,000 ರಿಂದ 5,000 ಈ ಕೆಲಸದವ್ರು ಇದ್ದಾರೆ. ಈಗ ಹೆಚ್ಚು ಕಮ್ಮಿ 2,500 ಕೆಲಸ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅಡ್ವಾನ್ಸ್ ಇವ್ರದ್ದು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ತಾವು 70 ರಿಂದ 80, 90, 1 ಲಕ್ಷ 1.5 ಲಕ್ಷ ಗಂಟೆನೂ ಇದೆ. ಅವ್ರಿಗೆ ಕೆಲಸ ಕೊಡಬೇಕು. ಕೇಳಲಿಲ್ಲ ಅಂದರೆ ಅವರು 2-3 ದಿವಸ ಬಿಟ್ಟು ಬೇರೆ ಕಡೆ ಹೊಂಟಿದ್ದಾರೆ ಅವರು. ಈಗ ಒಟ್ಟಾರೆ ಇದು ರೇಟ್ ಸಮಸ್ಯೆಗೆ ಈ ಥರ ಸಮಸ್ಯೆ ಆಗ್ತದೆ. ರೈಟ್ ಸಮಸ್ಯೆ ಏನಿಲ್ಲ. ಈಗ ರೈತರು ಹೇಳ್ತಾರೆ ನಮ್ಗೆ ರೇಟ್ ಎಲ್ಲಿ ಸಿಗ್ತದೆ ನಾವು ಅಲ್ಲಿ ಕೊಡ್ಕೋತೀವಿ ಅಂತಾರೆ. ಅಲ್ಲ, ರೋಡ್ದಲ್ಲಿ ಕೊಟ್ಟರೆ ಅವ್ರಿಗೇನು, ನಾವು ಅದೇ ಪರ್ಚೇಸ್ ಮಾಡೋದು, ಅವರು ಅಲ್ಲೇ ಪರ್ಚೇಸ್ ಅವ್ರೂ ಅದೇ ಮಾಡೋದು. ಅದೇ ಗೂಡು ಮಾರ್ಕೆಟ್ಗೆ ಬಂದರೆ ಅವ್ರಿಗೆ ನಮಗೆ ಸಬ್ಸಿಡಿ ಕೊಡ್ತಾರೆ ರೀಲರ್ಸ್ಗೆ. ಅದೇ ರೀಲರ್ಸ್ಗೆ ಕೊಡೋದು ಸಬ್ಸಿಡಿ ರೈತರು ಕೊಡಲಿ. ಗೂಡು ಮಾರ್ಕೆಟ್ಗೆ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ನಾವು ಮಾರಾಟ ಮಾಡೋಕ್ಕೆ ವಿಲಿಜನ್ಸ್ ಆಗಬೇಕು. ಅವರು ಗೂಡು ಮಾರ್ಕೆಟ್ ತೊಗೊಂಡು ಬನ್ನಿ ಅಂತ. ಇಲ್ಲದ್ರೆ ಗೂಡು ಮಾರ್ಕೆಟ್ ಬಂದ್ ಮಾಡಿಬಿಡಿ. ಎಲ್ಲರೂ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡ್ತಾರೆ. ಈಗ ಇವ್ರು ಪರ್ಚೇಸ್ ಮಾಡಿ ನಾನು ಪರ್ಚೇಸ್ ಮಾಡಿದ್ರೆ ಇವ್ರು ಮಾಡಲ್ಲ, ಅವರು ಮಾಡ್ತಾರೆ. ಮಾರ್ಕೆಟ್ ಏನಕ್ಕೆ ಇರೋದು? ಅದಕ್ಕೆ ಈ ರೀತಿ ಮಾಡಬಾರ್ದು. ಎಲ್ಲ ಒಗ್ಗಟ್ಟಾಗಿ ಮಾಡಿ. ಮತ್ತು ಯಾವುದು ಇಂಡಸ್ಟ್ರಿ ನಡೀತಾ ಇದೆ ಅವ್ರು ಗೂಡು ಪರ್ಚೇಸ್ ಮಾಡಬೇಕು. ಅವರು ಫೋನ್ ಲಾಕ್ ಮಾಡಬೇಕು. ನಮಗೆ ಇವರು ಭಾನುವಾರ ಗಂಟೆ ನಮಗೆ ಇದು ಹೇಳಿದರು, ನಾವು ಮಾಡ್ತೀವಿ, ಸೋಮವಾರದಿಂದ ಯಾರ್ದು ನಾವು ಎಲ್ಲರೂ ಲಾಕ್ ಮಾಡ್ತೀವಿ, ಯಾರು ಕೆಲಸ ನಡೀಲಿಲ್ಲ ಅವ್ರದ್ದು ಅಂತ ಅಂದಿದ್ರು. 50 ಗಂಟೆ ನೋಡ್ಬಿಟ್ಟು ನಾವು ಆಕ್ಷನ್ ನಿಲ್ಲಿಸಿದ್ರು. ಇವತ್ತೇನು ತಿರ್ಗಾ 4 ದಿವಸ ಟೈಮ್ ತೊಗೊಂಡವ್ರೆ. 4 ದಿವಸ ನೋಡ್ತೀವಿ, ಮಂಗಳವಾರ ಟೈಮ್ ಅಂತ. ಇಲ್ಲ ಅಂದರೆ ತಿರ್ಗಾ ಇದೇ ಗತಿ ಆಗತ್ತೆ. ಬೇರೆ ಕಡೆ ತಗೊಂಡೋಗಿ ಮಾಡ್ತಾರಂತ ಇಲ್ಲಿ ಬೇರೆ ಕಡೆ ಬಂದು ತಗೊಂಡೋಗಿ ಮಾಡ್ತಾರೆ. ಇಲ್ಲವ್ರು ಇದ್ದಾರೆ, ಬೇರೆಯವ್ರೂ ಇದ್ದಾರೆ. ಅವರು ಅಲ್ಲಿ ನಿಂತ್ಕೊಂಡು ಪರ್ಚೇಸ್ ರೈತರ ಪದಾರ್ಥ ಅವ್ರು ಯಾರು ಅಲ್ಲಿ ರೋಡ್ದಲ್ಲಿ ನಿಂತ್ಕೊಂಡು ಮಾರಾಟ ಮಾಡ್ಬೋದು. ನಾವು ಈ ರೈತರಿಗೆ ಯಾಕಪ್ಪ ಅವ್ರಿಗೆ ಬೇರೆಯವ್ರಿಗೆ ಮಾರಾಟ ಮಾಡಿದ್ದೀರ ಅಂತ ನಾವು ಕೇಳೋಕ್ಕೆ ಬರಲ್ಲ. ಅವ್ರಿಗೆ ಏನಿದೆ ಸರ್ಕಾರ ಅವರು ಇದು ಏನಿದೆ ಅಂದರೆ ರೀರಲ್ಸು ಮತ್ತು ರೈತರು ಇದು 2 ಸಂಬಂಧ. ಇದು ಏನು ಇಬ್ಬರು ಒಂದಾದರೆ ಮಾರ್ಕೆಟ್ ನಡೆಯೋದು. ಈಗ ಚನ್ನಪಟ್ಟಣದಲ್ಲಿ PTS ಹತ್ರ ಒಳ್ಳೆ ಮಾರ್ಕೆಟ್ ಮಾಡ್ತಾವ್ರೆ, ಹೈಲೈಟ್ ಮಾರ್ಕೆಟು. ಗೂಡು ಬಂದಿಲ್ಲ ಅಂದರೆ ಏನಕ್ಕೆ ಅದು?